ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಗುರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಸುಧೀರನ್ನ ರಕ್ಷಿತಾ ಅವರನ್ನ 10 ಸಲ ಕರೆದ್ರಂತೆ, ಅವ್ರು ತಿರುಗಿ ನೋಡ್ಲಿಲ್ಲ. ಅದಕ್ಕೆ ಇವರು ಸೆಡೆ ಅಂದ್ರು. ಗುರು, ರಕ್ಷಿತಾನ ಸೆಡೆ ಅಂದಿದ್ದು ಎಷ್ಟು ಸರಿ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಗುರು, ಈ ವಿಡಿಯೋ ಸ್ವಲ್ಪ ಹಾರ್ಶ್ ಆಗಿರುತ್ತೆ, ಸ್ವಲ್ಪ ಬೇಜಾರು ಮಾಡ್ಕೊಳ್ದೆ ವಿಡಿಯೋ ಪೂರ್ತಿ ಸ್ಕಿಪ್ ಮಾಡದೆ ನೋಡಿ. ನೆನ್ನೆ ಎಪಿಸೋಡಲ್ಲಿ ಈ ರಿಷಾ ಗೌಡ ಅವರನ್ನ ನೋಡಿದ್ರೆ ಬರೀ ಇರಿಟೇಷನ್ ಗುರು, ಇರಿಟೇಷನ್ 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 ಇರಿಟೇಷನ್ಗೆ ಕೇರ್ ಆಫ್ ಅಡ್ರೆಸ್ ಈ ರಿಷಾ ಗೌಡ ಅನ್ನೋ ತರ ಇದೆ ಗುರು. ಏನ್ ಗುರು ಆ ವಾಯ್ಸು, ಏನ್ ಗುರು ಆ ಕಿರ್ಚಾಡೋದು, ನಿಜವಾಗ್ಲು ವರಸ್ಟ್ 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 ಗುರು, ಟೂ ವರಸ್ಟ್. ಸುಧೀರ್ ಅಣ್ಣ ಬಂದು 10 ಸಲ ಕರೆದ್ರು, ಈ ರಕ್ಷಿತಾ ತಿರುಗಿ ನೋಡ್ಲಿಲ್ವಂತೆ, ಅದಕ್ಕೆ ಸೆಡೆ ಅಂದ್ರಂತೆ. ಗುರು, ಏನ್ ರಕ್ಷಿತಾ ಮನೆಯಲ್ಲಿ ಏಜಲ್ಲಿ ಚಿಕ್ಕವರು ಅಂತ ಅಂದ್ಬಿಟ್ಟು ಯಾರು ಏನಂದ್ರು ಅನ್ಸ್ಕೋಬೇಕಾ? ಸ್ವಲ್ಪನಾದ್ರು ಅವ್ರಿಗೆ ಸುಧೀರ್ ಅಣ್ಣಗ ಆ ಏಜ್ ಆಗಿದೆ, ಆದ್ರೂ ಕೂಡ ಬುದ್ಧಿ ಇಲ್ವಾ? ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬಾರ್ದು ಅಂತ ಅಂದ್ಬಿಟ್ಟು. ಆಲ್ರೆಡಿ ಲಾಸ್ಟ್ ವೀಕ್ ಅಲ್ಲಿ ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಅವ್ರು ನೆಗೆಟಿವ್ ಆಗಿ ಕೂತಿದ್ದಾರೆ. ಸುಧೀರ್ ಅಣ್ಣಗ ಅಷ್ಟು ಮಾತ್ರ ತಲೆ ಬೇಡ್ವಾ? ಸೆಡೆ ಅಂದ್ರೆ ಏನ್ ಗುರು ಅರ್ಥ? ನಿಜವಾಗ್ಲು ಸಿಕ್ಕಾಪಟ್ಟೆ ಬೇಜಾರಾಯ್ತಪ್ಪ. ಸುಧೀರ್ ಅಣ್ಣ ಕಡೆಯಿಂದ ನಾನು ಇದು ಎಕ್ಸ್ಪೆಕ್ಟ್ ಮಾಡಿಲ್ಲ ಗುರು, ನಿಜವಾಗ್ಲು. ಅಶ್ವಿನಿ ಮೇಡಮ್ ಯಾರನ್ನ ಬೇಕಾದ್ರೂ ಏನ್ ಬೇಕಾದ್ರೂ ಅನ್ಬೋದು, ಏಕವಚನದಲ್ಲಿ ಬೇಕಾದ್ರೂ ಮಾತಾಡ್ಬೋದು, ಹೆಂಗ್ ಬೇಕಾದ್ರೂ ಮಾತಾಡ್ಬೋದು, ಅವ್ರು ಮಾತಾಡೋದು ರೈಟು. ಅದೇ ಅವರನ್ನ ಬೇರೆ ಯಾರಾದ್ರೂ ಏಕವಚನದಲ್ಲಿ ಮಾತಾಡ್ಬಿಟ್ರೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಬಂದ್ಬಿಡುತ್ತೆ ಗುರು ಅಶ್ವಿನಿ ಮೇಡಮ್ಗೆ. ಕಾವ್ಯ ವಿಚಾರದಲ್ಲಿ ಅದೇ ಆಗಿದ್ದು, ಸರಿಯಾಗಿ ಕೊಟ್ರು ಕಾವ್ಯ ಅವರು. ಇವ್ರು ಮಾತ್ರ ಏನ್ ಬೇಕಾದ್ರೂ ಅನ್ಬೋದು, ಬಟ್ ಅದೇ ರಿಪೀಟ್ ಯಾರಾದ್ರೂ ಅಂದ್ರೆ ಇವ್ರು ತಗೊಳಲ್ಲ ಅಂತಂದ್ರೆ ಯಾವ ನ್ಯಾಯ? ನಿಜವಾಗ್ಲು ಅಶ್ವಿನಿ ಮೇಡಮ್ ಚೇಂಜ್ ಆಗಲ್ಲ ಗುರು, ಅವ್ರು ಇರೋದು ಅಷ್ಟೇ, ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಮೂವ್ ಆನ್ ಆಗ್ಬೇಕಷ್ಟೇ. ಅವರು ಇರೋದು ರಿಯಲ್ ಆಗಿ ಅಷ್ಟೇ ಅಂತ ನನ್ಗೆ ಅನಿಸ್ತಾ ಇದೆ ಗುರು. ಇನ್ನು ಅವ್ರ ಕಡೆಯಿಂದ ಚೇಂಜ್ ಎಕ್ಸ್ಪೆಕ್ಟ್ ಮಾಡೋದು ನಮ್ಮ ತಪ್ಪು. ಅವ್ರ ಚೇಂಜು ಆಗೋದಿಲ್ಲ ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ. ಸುಮ್ಮನೆ ಏನೋ ಮೇಲಕ್ಕೆ ನಾಟಕಕ್ಕೋಸ್ಕರ ಚೇಂಜ್ ಆಗ್ಬೇಕಷ್ಟೇ. ರಘು ಮತ್ತೆ ರಿಷಾ ಇಬ್ರು ಕೂಡ ಸ್ವಾರ್ಥಿಗಳ ತರ ಗುರು. ನೆನ್ನೆ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ, ನಾಣ್ಯದ ಟಾಸ್ಕ್ ಅಲ್ಲಿ ಅವ್ರ ಟೀಮ್ಗೆ ಕಸ 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 ಅಂತ ಬೆನ್ನಿಗೆ ಚೂರಿ ಹಾಕ್ಬಿಟ್ರು. ಹಂಗಿಂಗಲ್ಲ ಹಾಕಿದ್ದು. ಪಾಪ ರಾತ್ರಿ ಹಗಲು ಏನದೇ ಕಷ್ಟಪಟ್ಟು ಬೆನ್ನಿಗೆಲ್ಲ ಕಟ್ಕೊಂಡು ನಿದ್ದೆ ಮಾಡದೆ ಬೇರೆಯವ್ರ ಹತ್ರ ಅಟ್ಯಾಕ್ ಮಾಡಿ ಗಾಯ ಮಾಡಿಸ್ಕೊಂಡು ಕಳ್ತನ ಮಾಡಿ ಇಷ್ಟೆಲ್ಲ ಮಾಡಿದ್ರು ಕೂಡ ಕೊನೆಗೆ ಅವ್ರವ್ರ ಸ್ವಾರ್ಥನ ಅವ್ರವ್ರನ್ನ ನೋಡ್ಕೊಂಡ್ರು. ಈ ಕಡೆ ಸೂರಜ್ ನೋಡಿದ್ರೆ ಎಕ್ಸಲೆಂಟ್ ಅಂತ ಅನಿಸ್ತು ನನಗೆ. ಒಂದು ಪಾಯಿಂಟ್ ಆಫ್ ವ್ಯೂ ನಲ್ಲಿ ಸ್ಮಾರ್ಟ್ ಗೇಮರ್ ಅಂತ ಕೂಡ ಅನಿಸ್ತು ಗುರು. ಅವ್ರಿಬ್ರು ಅಕ್ಸೆಪ್ಟ್ ಮಾಡಲಿಲ್ಲ. ನಾನು ಅಕ್ಸೆಪ್ಟ್ ಮಾಡದೇ ಇದ್ರೆ ಯಾವ ತರ ಇರುತ್ತೆ ಅಂತ ಒಂದು, ಯಾಕಂದ್ರೆ ಮೈಂಡ್ ಗೇಮರ್, ಪಕ್ಕಾ ಮೈಂಡ್ ಗೇಮರ್ ಸೂರಜ್ ಅವರು. ಅದೇ ತರ ಥಿಂಕ್ ಮಾಡಿರ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಟೂ ಸ್ಮಾರ್ಟ್ ಗೇಮರು, ಬಟ್ ಆದ್ರೆ ಅವ್ರ ತರ ಸ್ವಾರ್ಥಿಗಳಾಗಿಲ್ಲ ಗುರು. ಗೇಮ್ ಆಡಿದ್ರು ಕೂಡ ಸ್ವಾರ್ಥಿಗಳಾಗಿಲ್ಲ. ಅವರು ಆಡಿದ್ದು ಗೇಮೇ, ಬಟ್ ಸ್ವಾರ್ಥನ ಅವರು ನೋಡ್ಕೊಂಡು ಇಡೀ ಟೀಮ್ನ ಬಲಿ ಕೊಟ್ಟಿದ್ದು ಯಾಕೋ ಒಂದ್ ಕಡೆ ಬೇಜಾರಾಯ್ತು ಗುರು. ನನಗೂ ಒಂದ್ ಕಡೆ ಬೇಜಾರಾಯ್ತು. ಟೂ ವರಸ್ಟ್ ಅಂತ ಅನಿಸ್ತು ಗುರು. ಅದೇ ರಿಪೀಟ್ ಅವ್ರು ಮಾಡಿದ್ರೆ ಹೆಂಗಿರ್ತಾ ಇತ್ತು ಯೋಚನೆ ಮಾಡಿ. ಅಶ್ವಿನಿ ಗೌಡ ಅವರು ಮಾತಾಡೋದು ಪ್ರತಿಯೊಂದು ಮಾತು ಕೂಡ ಹೆಂಗಿರುತ್ತೆ ಅಂತಂದ್ರೆ, ಬೇರೆಯವ್ರ ಮೇಲೆ ಜಗಳಕ್ಕೆ ಹೋಗಿ ಅಟ್ಯಾಕ್ ಮಾಡಿ ಜಗಳ 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 ಅನ್ನೋ ತರ ಇರ್ಬೇಕು. ಆ ತರ ಮಾತು ಒಂಥರ ಪ್ರೊವೋಕ್ ಮಾಡ್ತಾ ಇರ್ತಾರೆ, ಒಂಥರ ಹೇಳ್ಕೊಡ್ತಾ ಇರ್ತಾರೆ, ಹೋಗಿ ಅಟ್ಯಾಕ್ ಮಾಡಿ ಅನ್ನೋ ತರ ಹೇಳ್ಕೊಡ್ತಾ ಇರ್ತಾರೆ. ಇನ್ನೊಂದು, ಈ ಕಡೆ ಸೂರಜ್ ಟೀಮ್ ಅವರು ಒಪ್ಕೊಂಡಿಲ್ಲ, ಸೂರಜ್ ಅವ್ರ ಟೀಮು ಆರಾಮಾಗಿತ್ತು. ಆ ಕಡೆ ಔಟ್ ಆಗಿದ್ದು ರಿಷಾ ಟೀಮು ಮತ್ತೆ ರಘು ಟೀಮು. ಬಟ್ ಆದ್ರೆ ಕನ್ಫೆಷನ್ ರೂಮ್ ಇಂದ ಆಚೆ ಬಂದಿದ ತಕ್ಷಣ ಈ ಕಡೆ ಸೂರಜ್ ಟೀಮ್ ಅವರು ಯಾಕೆ ಮಾತಾಡಿದ್ರೆ ನನಗೊಂದು ಅರ್ಥ ಆಗಿಲ್ಲ ಗುರು. ಅವ್ರ ಟೀಮ್ ಔಟ್ ಆಗಿಲ್ಲ, ಬಟ್ ಆದ್ರೂ ಕೂಡ ಇವರು ಓವರ್ ಆಗಿ ಕಿಚ್ಚಾಡಿ ಎಗರಾಡಿ ಏನೇನ್ ಮಾಡಿದ್ರು ಅರ್ಥ ಆಗ್ಲಿಲ್ಲ. ಓ, ಈಗ ಅರ್ಥ ಆಯ್ತು ಗುರು. ಲಾಸ್ಟ್ ವೀಕ್ ಸುದೀಪ್ ಅಣ್ಣ ಸ್ಟ್ಯಾಂಡ್ ತಗೋಬೇಕು ಅಂತ ಹೇಳಿದ್ರಲ್ವಾ, ಓ ಸ್ಟ್ಯಾಂಡ್ ಇದು ಏನು ಗುರು. ನಿಜವಾಗ್ಲು ಬೇಕಾಗಿ ಜಗಳ 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 ಅನ್ನೋ ತರ ಮಾಡೋ ತರ ಇದೆ ಅಂತ ಅನಿಸ್ತಾ ಇದೆ. ಗಿಲ್ಲಿಗೆ ಗೆಟಪ್, ಕೆಂಪೇಗೌಡ ಗೆಟಪ್ ಗುರು ಸಖತ್ತಾಗಿ ಸೂಟ್ ಆಯ್ತು ಅಂತ ನನ್ಗೆ ಅನಿಸ್ತು ಗುರು. ಅದ್ರಲ್ಲೂ ಕೂಡ ಫನ್ ಜನರೇಟ್ ಅನ್ನ ಸಖತ್ತಾಗಿ ಚೆನ್ನಾಗಿ ಮಾಡ್ತಾ ಇದ್ರು. ಒಂದ್ ಕಡೆಯಿಂದ ಕೆಂಪೇಗೌಡ ತರನು ಕಾಣಿಸುತ್ತೆ, ಒಂದ್ ಸೈಡ್ ಆಂಗಲ್ ಇಂದ ನೋಡಿದ್ರೆ ವೀರಪ್ಪ ಅಂತರನು ಕಾಣಿಸುತ್ತೆ. ನಿಜವಾಗ್ಲು ನಿಮ್ಗೆ ಹೆಂಗ ಅನಿಸ್ತಾ ಇದೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಓವರ್ ಆಲ್ ನೆನ್ನೆ ಎಪಿಸೋಡ್ ನೋಡಿದಾಗ ಪರವಾಗಿಲ್ಲ ಗುರು, ಒಂಥರ ಓಕೆ ತರ ಎಪಿಸೋಡ್ ಇತ್ತು, ಚೆನ್ನಾಗಿತ್ತು, ಆರ್ಗ್ಯುಮೆಂಟ್ ಇತ್ತು, ಪರವಾಗಿಲ್ಲ, ಎಲ್ಲ ರೀತಿಯ ಮಿಕ್ಸ್ಡ್ ಎಮೋಷನ್ಗಳಿತ್ತು ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ ಅಲ್ಲೇ ಬಿಗ್ ಬಾಸ್ ಕನ್ಫೆಷನ್ ರೂಮ್ಗೆ ಕರೀತಾರೆ. ಈ 3 ಜನ ಕ್ಯಾಪ್ಟನ್ಸ್ ಅನ್ನ ಕರೆದ್ಬಿಟ್ಟು ಒಂದು ನಾಣ್ಯ ಕೊಡ್ತಾರೆ, ಪವರ್ಫುಲ್ ನಾಣ್ಯ ಇದು, ತಗೊಂಡ್ರೆ ನೀವು
ಡೈರೆಕ್ಟ್ ಆಗಿ ಕ್ಯಾಪ್ಟನ್ ಕಂಟೆಂಟರ್ ಆಗ್ತೀರಾ, ಬಟ್ ಸೋಲ್ಲಿ ಗೆಲ್ಲಿ ನಿಮ್ ಟೀಮ್ ಔಟ್ ಅಂತ ಹೇಳ್ತಾರೆ. ದೂಸರಾ ಮಾತಿಲ್ದೆ ಈ ಕಡೆ ರಘು ಮತ್ತೆ ರಿಷಾ ಅವರು ಇಬ್ರು ಅಕ್ಸೆಪ್ಟ್ ಮಾಡ್ತಾರೆ. ಸೂರಜ್ ಸ್ಮಾರ್ಟ್ ಥಿಂಕರ್, ಬೇಡ ನಾನು ಟೀಮ್ ಜೊತೆ ಹೋಗ್ತೀನಿ ನಾನು ಅಂತ ಯೋಚನೆ ಮಾಡಿಬಿಟ್ಟು ಹೇಳ್ತಾರೆ. ಗುಡ್ ಡಿಸಿಷನ್ ಅಂತ ಹೇಳ್ಬೋದು ಗುರು ಸೂರಜ್ ಅವ್ರದ್ದು ಕೂಡ. ಬಟ್ ಅವರು ಸರಿಯಾಗಿ ಅವ್ರ ಟೀಮ್ಗೆ ಅವ್ರು ಬತ್ತಿ ಇಟ್ರು ಅಂತ ಹೇಳ್ಬೋದು. ಪಾಪ ಒಂದ್ ಕಡೆ ಧನು, ಒಂದ್ ಕಡೆ ಗಿಲ್ಲಿ ಚಡ್ಡಿ ಗಿಡ್ಡಿ ಎಲ್ಲ ಅನ್ಕೊಂಡು ಎತ್ತೆತ್ತಿ ಒಗಿಸ್ಕೊಂಡು ಏನಕ್ಕೆ ಗುರು ಅಷ್ಟೊಂದು ಎಫರ್ಟ್ಸ್ ಹಾಕ್ಬೇಕು? ಆ ಎಫರ್ಟ್ಸ್ಗೆ ಏನ್ ಬೆಲೆ ಇಲ್ವಾ? ಅವ್ರವ್ರು ನೋಡ್ಕೊಳ್ಳೋದಾದ್ರೆ ಅದೇ ರಿಪೀಟು ಇವ್ರು ಮಾಡಿದಿದ್ರೆ ಅವ್ರು ಯಾವ ರೀತಿ ಅಂತ ಇದ್ರು, ನೀವು ಇದು ಸೇಮ್ ಅಂತ ಇದ್ರು, ನೀವು ಸ್ವಾರ್ಥಿಗಳು ಅಂತ ಅಂದ್ಬಿಟ್ಟು. ಬಟ್ ತುಂಬಾ ಯಾಕೋ ಒಂಥರ ಬೇಜಾರಾಯ್ತಪ್ಪ. ಎಲ್ಲ ಟೀಮ್ ಆಡಿದಿದ್ರೆ ಚೆನ್ನಾಗಿರ್ತಾ ಇತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ದಟ್ ಈಸ್ ಬಿಗ್ ಬಾಸ್ ಅಲ್ವಾ. ನೋಡೋಣ, ಕೊನೆಗೆ ಎಲ್ಲ ಅಕ್ಸೆಪ್ಟ್ ಮಾಡ್ಕೊಂಡು ಈಚೆ ಬರ್ತಾರೆ. ಈಚೆ ಬಂದಿದ ತಕ್ಷಣ ಎಲ್ಲ ಹೋಗಿ ಅವ್ರಿಬ್ರು ರಘು ಮತ್ತೆ ರಿಷಾ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಕಾರಣ ಏನಂತಂದ್ರೆ ಬಿಗ್ ಬಾಸ್ ಹಾಲಲ್ಲಿ ಇವ್ರನ್ನೆಲ್ಲ ಕೂರಿಸ್ಬಿಟ್ಟು ಕನ್ಫೆಷನ್ ರೂಮಲ್ಲಿ ಏನಾಗುತ್ತೆ ಎಲ್ಲ ತೋರಿಸ್ತಾರೆ. ಅಲ್ಲ ಅವ್ರು ಅಕ್ಸೆಪ್ಟ್ ಮಾಡಿದ ತಕ್ಷಣ ಇವ್ರು ಬೇಜಾರಾಗ್ಬಿಡುತ್ತೆ. ಅದೇ ಸೂರಜ್ ಅಕ್ಸೆಪ್ಟ್ ಮಾಡಲ್ಲ, ಫುಲ್ಲು ರಕ್ಷಿತಾ ಎಲ್ಲ ಚಪ್ಪಾಳೆ ಹೊಡೆದು ಒಂದು ಸಿಳ್ಳೆ ಹೊಡೆಯೋದು ಒಂದೇ ಬಾಕಿ, ಒಂದು ರೇಂಜ್ಗೆ ಕಾಕ್ರೋಚು ಎಲ್ಲ ಬೇಡ ಸಖತ್ತಾಗಿತ್ತು ಗುರು ನಿಜವಾಗ್ಲು. ಆಚೆ ಕಡೆ ಬಂದಿದ ತಕ್ಷಣ ಅಟ್ಯಾಕ್. ಆ ರಿಷಾ ಗೌಡ ವಾಯ್ಸು ಇರಿಟೇಷನ್ 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 ಟೂ ಇರಿಟೇಷನ್ ಗುರು ನಿಜವಾಗ್ಲು ಸಖತ್ ಬೇಜಾರಾಯ್ತು. ಏನ್ ನೋಡ್ತಾ ಇದ್ರೆ ಇಯರ್ಫೋನ್ ಹಾಕೊಂಡಿದ್ರೆ ಅಪ್ಪ ತೆಗೆದು ಬಿಸಾಕ್ಬಿಡೋಣ ಅನ್ಸುತ್ತೆ ಗುರು. ಆ ತರ ಇರಿಟೇಷನ್ ಗುರು ವಾಯ್ಸು ಸಿಕ್ಕಾಬಟ್ಟೆ. ನಾನು ಒಬ್ಬನಿಗೆ ಈ ತರ ಅನಿಸ್ತಾ ಇಲ್ಲ, ನಿಮ್ಗೂ ಈ ತರ ಅನಿಸ್ತಾ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಸಿಕ್ಕಾಬಟ್ಟೆ ಇರಿಟೇಷನ್ ಗುರು. ಆ ಕಿರ್ಚಾಡೋದು ಒಂಥರ ನೋಡ್ತಾ ಇದ್ರೆ ಬೇಡ, ನಾನು ಹೋಲಿಕೆ ಮಾಡೋದು ಬೇಡ, ಸುಮ್ಮನೆ ಯಾಕೆ ಬಿಡಿ, ಟೂ ಇರಿಟೇಷನ್ ಅಂತ ಅನ್ನಿಸ್ತು ಗುರು. ಅದೆಲ್ಲ ಆದ್ಮೇಲೆ ಪಾಪ ಬಂದು ಈ ಕಡೆ ಧನುಷ್ ಬಂದು ರಘುವಣ್ಣ ಮೇಲೆ ಗಲಾಟೆ ಮಾಡ್ತಾರೆ. ಯಾಕೆ ಈ ತರ ಮಾಡಿದ್ರಿ, ಇಡೀ ಟೀಮ್ ಹೋಗ್ಬೋದಾಗಿತ್ತು ಅಂತ ಅವ್ರು ಕೇಳ್ತಾರೆ. ನನ್ನಿದು ನಾನು ನೋಡ್ಕೊಂಡೆ ಅಂತ ಅವ್ರು ಹೇಳ್ತಾರೆ. ಈ ಕಡೆ ಈ ರಿಷಾ ಗೌಡ ಅವ್ರು ಬಂದು ಅವ್ರು ಕನ್ವೆ ಮಾಡದೆ ಒಂಥರ ಇನ್ನೂ ರೇಸಲ್ಲಿ ಇದ್ದಾರೆ ಹಂಗೆ ಹಿಂಗೆ ಅಂತ ಎಲ್ಲ ಬೋಗಸ್ ಮಾತುಗಳು, ಎಲ್ಲ ಸುಳ್ಳು ಮಾತು ಹೇಳಿ ಇದು ಮಾಡ್ತಾರೆ. ಬಟ್ ಎಲ್ಲರಿಗೂ ಗೊತ್ತಲ್ವಾ ಯಾರು ಇದು ಮಾಡಕ್ ಹೋಗಲ್ಲ. ಬಟ್ ರಕ್ಷಿತಾ ಕ್ಲೀನಾಗಿ ಎಕ್ಸ್ಪೋಸ್ ಮಾಡ್ತಾರೆ ರಿಷಾನ. ಸ್ವಾರ್ಥಿ ಫೇಕ್ ಕ್ಲಿಯರ್ ಕಟ್ ಆಗಿ ಎಕ್ಸ್ಪೋಸ್ ಮಾಡ್ತಾರೆ ನೀಟಾಗಿ. ಈ ರಿಷಾ ಹತ್ರ ಆನ್ಸರ್ ಇಲ್ಲ, ಆನ್ಸರ್ ಇದ್ದಿದ್ದೊಂದೇ ಜೋರಾಗಿ ಕಿರ್ಚೋದು. ಆ ವಾಯ್ಸು ಬೇಡ, ಅಷ್ಟು ಇರಿಟೇಷನ್ ಆಗ್ತಾ ಇತ್ತು ಗುರು ನಿಜವಾಗ್ಲೂ. ಸಿಕ್ಕಾಪಟ್ಟೆ ಇರಿಟೇಷನ್ ಆಗೋಯ್ತು ನನಗಂತೂ ಆ ರಿಷಾ ಗೌಡ ವಾಯ್ಸು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಸೂರಜ್ನ ಬ್ಲೇಮ್ ಮಾಡ್ತಾ ಇದ್ದಾಳೆ ಬಂದ್ಬಿಟ್ಟು ಒಳಗಡೆ ಕುತ್ಕೊಂಡು ಈ ರಿಷಾ ಗೌಡ. ಆ ಸೂರಜ್ಗೆ ಬುದ್ಧಿ ಇಲ್ಲ, ಅವ್ನು ಸಿಂಪತಿ ಡ್ರಾಮಾ ಆಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಅವನೊಬ್ಬ ಫೂಲ್ ಅಂತ ಅಂದ್ಬಿಟ್ಟು ಬಂದು ಇಲ್ಲಿ ಕೂತ್ಕೊಂಡು ಅದು ಎಷ್ಟು ಚೆನ್ನಾಗಿ ಇದು ಮಾಡ್ತಾರೆ ಗುರು. ಅವ್ರ ತರ ಅಕ್ಸೆಪ್ಟ್ ಮಾಡ್ಬಿಟ್ರೆ ಗುಡ್, ಇಲ್ಲ ಅಂತಂದ್ರೆ ಸಿಂಪತಿನ. ಅವ್ರು ಸ್ಟ್ರಾಟಜಿ ಮಾಡಿ ಗೇಮ್ ಮಾಡಿರ್ಬೋದು ಅಲ್ವಾ. ಇಬ್ರು ಒಂದು ವೇನಲ್ಲಿ ಹೋಗ್ತಾ ಇದ್ರೆ ನಾನು ಇನ್ನೊಂದು ವೇದಲ್ಲಿ ಹೋಗ್ತೀನಿ ಅಂತ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಥಿಂಕ್ ಮಾಡಿರ್ಬೋದು ಸೂರಜ್ ಅವರು. ಇವ್ರ ತರ ಥಿಂಕ್ ಮಾಡಿ ತಗೊಂಡಿಲ್ಲ ಅಂತ ಅಂದ್ಬಿಟ್ಟು ಫೂಲ್ ಸಿಂಪತಿ ಅಂತಂದ್ರೆ ಅದ್ಯಾವ ನ್ಯಾಯ? ರಿಷಾ ಗೌಡ ಅವರು ಒಬ್ಬ ನೋಡ್ಬೇಕು. ಈ ಕಡೆ ಪಾಪ ಅಶ್ವಿನಿ ಮೇಡಮ್ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿದ್ದಾರೆ. ರಘು ಮತ್ತೆ ರಿಷಾ ಇಬ್ರು ಕ್ಯಾಪ್ಟನ್ಸಿ ನಾನು ಒಪ್ಕೊಳ್ಳೋದಿಲ್ಲ ಅಂತ ನೋಡ್ಬೇಕು. ಈಗ ರಘು ಅಣ್ಣನೇ ಕ್ಯಾಪ್ಟನ್ ಆಗಿದ್ದಾರೆ, ಯಾವ ರೀತಿ ಹೋಗುತ್ತೆ ಅಂತ ನೋಡ್ಬೇಕು. ಈ ಅಶ್ವಿನಿ ಮೇಡಮ್ ಮಾತ್ರ ಎಲ್ಲರಿಗೂ ಒಂಥರ ಪ್ರವೋಕ್ ಮಾಡ್ತಾನೆ ಇದ್ರು, ಪ್ರವಚನ ಮಾಡ್ತಾನೆ ಇದ್ರು, ಹೋಗಿ ಸ್ಟ್ಯಾಂಡ್ ತಗೊಂಡು ಕೇಳಿ 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 ಅನ್ನೋ ತರ ಮಾಡ್ತಾ ಇದ್ರು. ಬಟ್ ಯಾರು ಕೇಳಿಲ್ಲ ಗುರು ಅಶ್ವಿನಿ ಮೇಡಮ್ ಮಾತನ್ನ. ಅದೇ ಆಗಿದ್ದು. ಕೊನೆಗೆ ಈ ಟಾಸ್ಕ್ ಕಂಪ್ಲೀಟ್ ಆಯ್ತು ಅಂತ ಹೇಳ್ತಾರೆ. ಟಾಸ್ಕ್ ಮಾತ್ರ ನಿಜವಾಗ್ಲೂ ಗುರು ತುಂಬಾ ಒಂಥರ ಟೂ ಕ್ಲೋಸ್ ಇಂದ ಸೋತ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ರಘು ಟೀಮು 1350 ಪಾಯಿಂಟ್ ತಗೊಂಡಿರ್ತಾರೆ, ಬಟ್ ಸೂರಜ್ ಟೀಮು 1340 ಬರೀ 10 ಪಾಯಿಂಟ್ ಇಂದ ಸೋತೋಗ್ಬಿಡ್ತಾರೆ ಗುರು. ಬ್ಯಾಡ್ ಲಕ್ ಸೂರಜ್ದು, ಬ್ಯಾಡ್ ಲಕ್ ನಿಜವಾಗ್ಲೂ ಬ್ಯಾಡ್ ಲಕ್. ಬಟ್ ಗಿಲ್ಲಿ ಅವ್ರ ಟೀಮು ರಿಷಾ ಅವ್ರ ಟೀಮ್ ಬಂದು 1310 ತಗೊಂಡಿರ್ತಾರೆ. ಬಟ್ ಆದ್ರೆ ಇಲ್ಲಿ ಉಸ್ತುವಾರಿಗಳು ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಕಾವ್ಯ ಅವ್ರು ತಗೊಂಡೋಗಿ ರಿಷಾ ಅವ್ರಿಗೆ ಕೊಟ್ಟಿದ್ರು, ಪ್ಯಾಂಟ್ ಅಲ್ಲಿ ಹಾಕಿದ್ರು, ಅಲ್ಲಿ ಹಾಕಿದ್ರು, ಇಲ್ಲಿ ಹಾಕಿದ್ರು ಅಂತ ಹೇಳ್ಬಿಟ್ಟು ಕೊನೆಯದಾಗಿ 650 ಪಾಯಿಂಟ್ ಅಷ್ಟೇ ಕನ್ಸಿಡರ್ ಮಾಡ್ತಾರೆ. ಬಟ್ ಬಿಗ್ ಬಾಸ್ ಗುರು ಟೂ ಗುಡ್ ಅಂತ ಅನಿಸ್ತು. ಬಂದು ಸೂರಜ್ನ ಅಪ್ರಿಷಿಯೇಟ್ ಮಾಡ್ತಾರೆ, ಅವ್ರ ಟೀಮ್ನ ಅಪ್ರಿಷಿಯೇಟ್ ಮಾಡ್ತಾರೆ. ನೀವು ಆಡಿದ್ವಿ ವಿಧಾನ, ಅವ್ರು ತಗೊಂಡಿದ್ದ ಡಿಸಿಷನ್ ಎಲ್ಲ ಚೆನ್ನಾಗಿತ್ತು, ಶ್ಲಾಘನೀಯ ಅಂತ ಅಂದ್ಬಿಟ್ಟು. ಚೂರ್ ಅಂತರದಿಂದ ಸೋಲ್ತೀರಾ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಟೂ ಗುಡ್ ಗುರು. ಸೂರಜ್ ಟೀಮ್ ಚೆನ್ನಾಗಿ ಆಡ್ತು ಅಂತ ನನಗೂ ಅನಿಸ್ತು. ಟೂ ಗುಡ್. ಬಟ್ ಉಸ್ತುವಾರಿಗಳು ಈ ಕಡೆ ಈ ಗಿಲ್ಲಿ ಕಾವ್ಯ ರಿಷಾ ಅವ್ರ ಟೀಮ್ನ ಫುಲ್ ಫೋಕಸ್ ಗುರು. ಅಜ್ಜೇನು ಇದು ಮಾಡ್ತಾರೆ ಏನೋ ಗೊತ್ತಿಲ್ಲ. 650 ಪಾಯಿಂಟ್ ಮಿಕ್ಕಿರೋದು 420 410 ಪಾಯಿಂಟ್ ತೆಗೆದು ಬಿಟ್ರೆ ಇನ್ನೇನು ಇರುತ್ತೆ ಗುರು ಗೇಮು ಅಲ್ವಾ. ಅಶ್ವಿನಿ ಮೇಡಮ್ಗೆ ಯಾವಾಗೂ ಕಾವಿನ ಮೇಲೆನೆ ಗುರು ಫೋಕಸ್ಸು, ಇಲ್ಲ ಗಿಲ್ಲಿ ಮೇಲೆ, ಇಲ್ಲ ರಕ್ಷಿತಾ ಮೇಲೆ. ಈ ತರ ಆದ್ರೆ ತುಂಬಾ ಕಷ್ಟನಪ್ಪ. ಇಲ್ಲೇ ಪಾಪ ಗಿಲ್ಲಿ ಕೂಡ ಆರ್ಗ್ಯುಮೆಂಟ್ ಮಾಡ್ತಾನೆ. ಏನ್ ಆರ್ಗ್ಯುಮೆಂಟ್ ಮಾಡಿದ್ರೆ ಏನು, ಕೊನೆಗೆ ಇಲ್ಲಿ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತಾರೆ. ಧನುಷ್
ಏನು ಅವರಿಬ್ಬರೇ ಕ್ಯಾಪ್ಟನ್ಸಿ ಕಂಟೆಂಡರ್ ಅಂದಿದ ತಕ್ಷಣ ಫುಲ್ಲು ಒಂಥರ ಉರ್ಕೊಂಡಲ್ಲ ಬೇಜಾರಿಂದ ಚಪ್ಪಾಳೆ ಹೊಡಿತಾರೆ. ಬಟ್ ರಘು ಅಣ್ಣ ಮಾತ್ರ ನೀವು ಯಾರೇನಾದ್ರೂ ಮಾಡ್ಕೊಳ್ರಯ್ಯ, ನಾನು ಇವಾಗ ಗೇಮ್ ಆಡಕ್ ಬಂದಿರೋದು, ಗೇಮ್ ಮಾಡ್ತೀನಿ ಅಷ್ಟೇ ಅನ್ನೋ ರೇಂಜ್ಗೆ ಅವ್ರು ಸೈಲೆಂಟಾಗಿ ಅವ್ರ ಪಾಡಿಗೆ ಅವರು ಇದ್ರು. ಅದೆಲ್ಲ ಆದ್ಮೇಲೆ ನೆಕ್ಸ್ಟು ಈ ಯಾರು ನಮ್ಮ ಅಶ್ವಿನಿ ಮೇಡಮ್ಮು ಸ್ಟಾರ್ಟ್ ಮಾಡ್ತಾರೆ. ಅಶ್ವಿನಿ ಮೇಡಮ್ ರಘು ಮತ್ತೆ ರಿಷಾ ಇಬ್ಬರು ಮಂತೆಯಿಂದ ಕೂಡ ನಾನು ಕ್ಯಾಪ್ಟನ್ಸಿ ಬಂದರೆ ನಾನು ತಗೊಳ್ಳೋದಿಲ್ಲ, ಅಕ್ಸೆಪ್ಟ್ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಒಂಥರ ಹೋಗಿ ಆರ್ಗ್ಯುಮೆಂಟ್ ಮಾಡಿ ಅನ್ನೋ ಥರ ಎಲ್ಲ ಪುಷ್ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಎಲ್ಲ ದೀಪಾವಳಿ ಸೆಲೆಬ್ರೇಷನ್ಸ್ ಎಲ್ಲ ಬರುತ್ತೆ, ಚೆನ್ನಾಗಿ ದೀಪಾವಳಿ ಸೆಲೆಬ್ರೇಷನ್ಸನ್ನು ಮಾಡ್ತಾರೆ. ಅದೆಲ್ಲ ಆದಮೇಲೆ ಮನೆಯಿಂದ ಊಟಗಳು ಬರುತ್ತೆ. ಊಟಗಳು ಬಂದಿದ ತಕ್ಷಣ ಎಲ್ಲ ಎಮೋಷ್ನಲ್ ಆಗಿಬಿಡ್ತಾರೆ ಗುರು. ಮಾಡು ಆದರೆ ಸಿಕ್ಕಾಪಟ್ಟೆ ಚಿಕ್ಕ ಮಗು ಥರ, ಯಾಕಂದರೆ ಆಲ್ರೆಡಿ 25-26 ದಿನ ಆಗ್ತಾ ಇದೆ. ಒಂಥರ ಬೇಜಾರಾಗೇ ಆಗುತ್ತೆ ಎಂಥವ್ರಿಗೂ ಅಷ್ಟೇ. ಫ್ಯಾಮಿಲಿ ಮಿಸ್ ಮಾಡ್ಕೊತಾ ಇರ್ತಾರೆ ಒಂದು ತಿಂಗಳು ಅಂತಂದರೆ. ಮಾಳು ಒಂದು ಕಡೆ ಬೇಜಾರಾಗ್ತಾನೆ, ಅಭಿ ಒಂದು ಕಡೆ ಕ್ರೈಯಿಂಗ್ ಮಾಡ್ತಾ ಇರ್ತಾನೆ, ಚಂದ್ರಣ್ಣ ಆದರೆ ಅವರೊಂದು ಕಡೆ, ಈ ಕಡೆ ಕಾವ್ಯ ಆದರೆ ಕಾವ್ಯ. ಸಿಕ್ಕಾಪಟ್ಟೆ ಒಂಥರ ಈ ಎಮೋಷನ್ ಬಗ್ಗೆ ಏನೂ ಮಾತಾಡೋಕ್ಕಾಗಲ್ಲ ಗುರು. ನಿಜವಾಗ್ಲೂ ಬೇಜಾರಾಗುತ್ತೆ. ಯಾರೇ ಆದರೂ ಕೂಡ ಎಲ್ಲ ಫ್ಯಾಮಿಲಿ ನೆನಪಾಗುತ್ತೆ. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದಾಗ ಸ್ವಲ್ಪ ಬೇಜಾರಾಗೇ ಆಗುತ್ತೆ. ಚೆನ್ನಾಗಿ ಊಟ ಎಲ್ಲ ಬಂತು, ಎಂಜಾಯ್ ಮಾಡ್ತಾರೆ, ತುಂಬ ಚೆನ್ನಾಗಿ ಇದು ಮಾಡ್ತಾ ಇರ್ತಾರೆ. ಅದೆಲ್ಲ ಆದಮೇಲೆ ಕಾವ್ಯ ಅವರೆಲ್ಲ ಸಾರಿ ಗಿರಿ ಎಲ್ಲ ಕೇಳ್ತಾ ಇರ್ತಾರೆ, ಏನಾದರೂ ಮಿಸ್ಟೇಕ್ ಆಗಿದ್ರೆ ಸಾರಿ. ಅದೆಲ್ಲ ಆದಮೇಲೆ ನೆಕ್ಸ್ಟು ಗಿಲ್ಲಿ ಲುಕ್ ಸ್ಟಾರ್ಟ್ ಆಗುತ್ತೆ ಗುರು. ಕೆಂಪೇಗೌಡ ಲುಕ್ ಸ್ಟಾರ್ಟ್ ಆಗುತ್ತೆ. ಕಾವ್ಯನಿಗೋಸ್ಕರ ಕಾವ್ಯ ಹೇಳಿ ಎಲ್ಲ ಫೋನ್ವೇನಲ್ಲೇ ತಗೊಂಡಿರ್ತಾರೆ ಕಾವ್ಯ. ಬಟ್ ಗಿಲ್ಲಿಗಳು ಕಂಟೆಂಟ್ಗೋಸ್ಕರ ಏನು ಬೇಕಾದರೂ ಮಾಡ್ತಾ ಇರ್ತಾನೆ ಅನ್ನೋದು ಎಗೈನ್ ಪ್ರೂವ್ ಆಯಿತು. ಚೆನ್ನಾಗಿತ್ತು ಗುರು. ನನಗೇನೋ ಆ ಲುಕ್ಕು ಸ್ವಲ್ಪ ಕೆಂಪೇಗೌಡ ಲುಕ್ ಥರನೇ ಗತ್ತು ಎಲ್ಲ ಗಿಲ್ಲಿ ಅಲಿಯಾಸ್ ಗಿಲ್ಲಿ ಗೌಡ ಅನ್ನೋ ಥರ ಚೆನ್ನಾಗಿತ್ತು. ಒಂದು ಸೈಡ್ ಆ್ಯಂಗಲಿಂದ ನೋಡಿದ್ರೆ ವೀರಪ್ಪನ್ ಥರನೇ ಕಾಣಿಸುತ್ತೆ. ಎಲ್ಲ ಆ್ಯಂಗಲಿಂದನೂ ನನಗೆ ಅನಿಸ್ತು ಗುರು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಚೆನ್ನಾಗಿತ್ತು, ಚೆನ್ನಾಗಿ ಆಗತ್ತು. ಎಲ್ಲ ಒಂಥರ ವಿಷ್ಣುವರ್ಧನ್ ಸೂರ್ಯವಂಶ ಥರ ಎಲ್ಲ ಆರ್ಡ್ರ್ಗಳೆಲ್ಲ ಪಾಸ್ ಮಾಡ್ತಾ ಇದ್ದೆ. ಬಾ ಮಗ ಇಲ್ಲಿ, ಹೋಗು ಮಗ ಇಲ್ಲಿ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿತ್ತು. ಲುಕ್ ಮಾತ್ರ ಚೆನ್ನಾಗಿತ್ತು ಅಂತ ನನಗನ್ನಿಸ್ತು. ಅದೆಲ್ಲ ಆದಮೇಲೆ ಅಶ್ವಿನಿ ಮತ್ತು ಕಾವ್ಯ ಫೈಟ್ ಸ್ಟಾರ್ಟ್ ಆಗುತ್ತೆ ಗುರು. ಈ ಮನೆ ಕ್ಲೀನ್ಗೋಸ್ಕರ ಇದು ಮಾಡ್ತಾರೆ. ಕ್ಲೀನಿಂಗು ಯಾರೂ ಇಲ್ಲ ಅಂದಾಗ ಕ್ಲೀನಿಂಗ್ ಮಾಡ್ಕೋಬೇಕು ಗುರು. ವೀಕೆಂಡ್ ಈ ಕ್ಲೀನಿಂಗ್ ಮೇಲೆ ಕ್ಲಾಸ್ ಆಗೇ ಆಗುತ್ತೆ, ಗ್ಯಾರಂಟಿ ಕ್ಲಾಸ್ ಆಗುತ್ತೆ. ಕ್ಲೀನಿಂಗ್ ಎಲ್ಲಂದ್ರೆ ಅಲ್ಲಿ ಬಿಸಾಕಿ ಏನು ಗುರು ಆ ಥರ ಎಲ್ಲ ಇದು ಮಾಡಬಾರ್ದು. ಬಟ್ ಇನಿಷಿಯೇಟಿವ್ ತಗೊಂಡು ಧ್ರುವು, ಧನುಷು, ಅಶ್ವಿನಿ ಗೌಡ ಅವರೆಲ್ಲ ಚೆನ್ನಾಗಿ ಇದು ಮಾಡ್ತಾ ಇರ್ತಾರೆ. ಬಟ್ ಆದರೆ ಅಶ್ವಿನಿ ಗೌಡ ಅವ್ರದ್ದು ಒಂದೇ ಒಂದು ಗುರು, ಅವ್ರು ಯಾರು ಏನು ಬೇಕಾದ್ರೂ ಅನ್ಬೋದು ಅವರು. ಬಟ್ ಅವ್ರನ್ನ ಯಾರು ಅನ್ನಂಗಿಲ್ಲ. ಇದು ಯಾವ ನ್ಯಾಯ ಗುರು? ಬಟ್ ಅವರು ಒಬ್ರನ್ನ ಅನ್ಬೇಕಾದ್ರೆ ತಗೊಳಕ್ಕೂ ಈಕ್ವಲಿ ಅವರು ರೆಡಿ ಇರಬೇಕು. ಈಕ್ವಲಿ ರೆಡಿ ಇಲ್ಲ ಅಂದಮೇಲೆ ಇವರು ಅನ್ನೋಕೆ ಹೋಗ್ಬಾರ್ದು. ಯಾರೇ ಅಂದ್ರು ಇವ್ರಿಗೆ ಪ್ರಾಬ್ಲಮ್, ರೆಸ್ಪೆಕ್ಟ್ ಕೊಟ್ಟು ಮಾತಾಡು ಅಂತ. ಅಲ್ಲಿರೋರ್ಗೆ ಆರ್ಗ್ಯುಮೆಂಟ್ ಮಾಡೋದು ಬರ್ತಾ ಇಲ್ಲ. ಅವ್ರು ಯಾವಾಗಲಾದ್ರೂ ಅಂದಾಗ ಅವ್ರು ಹಿಡ್ಕೋಬೇಕು. ಏನು ಹಂಗೆ ಮಾತಾಡ್ತಾ ಇದೆಯಾ, ರೆಸ್ಪೆಕ್ಟ್ ಕೊಟ್ಟು ಮಾತಾಡೋ ಅಂತ ಅಂದ್ಬಿಟ್ಟು ಇವ್ರು ರಿಪೀಟ್ ಹಿಡ್ಕೊಂಡು ಸೇಮ್ ಅವ್ರ ಥರ ಮುಖದ ಮೇಲೆ ಹಾಕಿದ್ರೆ ಅವಾಗ ಗೊತ್ತಾಗುತ್ತೆ. ಇವ್ರು ಆರ್ಗ್ಯುಮೆಂಟ್ ಮಾಡಿದ್ರೆ ಅವ್ರ ಕೈಯಲ್ಲಿ ತಿಂತಾ ಇದ್ದಾರೆ, ಅಷ್ಟೇ ಆಗ್ತಾ ಇರೋದು. ಒಟ್ನಲ್ಲಿ ಕಾವ್ಯ ಮಾತ್ರ ಸರಿಯಾಗಿ ಕೊಟ್ಲು ಗುರು. ಅಶ್ವಿನಿ ಗೌಡ ಸಕ್ಕದಾಗಿ ಟಾಂಗನ ಕೊಟ್ಟು ಅದೆಲ್ಲ ಆದಮೇಲೆ ಈ ಸುಧೀರ್ ಅಣ್ಣ ಸ್ಟಾರ್ಟ್ ಆಯ್ತು ಗುರು. ಸುಧೀರ್ ಅಣ್ಣ ಅವ್ರ ಏಜ್ಗೆ ಆ ರಕ್ಷಿತನ ಮೇಲೆ ಹೋಗಿ ಸೆಡೆ ಗಿಡೆ ಈ ಮಾತುಗಳೆಲ್ಲ ಬೇಕಾಗಿರ್ಲಿಲ್ಲ ಗುರು. ವೀಕೆಂಡು ಸೀರಿಯಸ್ ಆಗಿ ಇದ್ರ ಬಗ್ಗೆ ಕ್ಲಾಸ್ ಆಗಬೇಕು. ಅವ್ರ ಏಜ್ಗಾದ್ರೂ ಅವ್ರು ರೆಸ್ಪೆಕ್ಟ್ ಕೊಡೋದು ಬೇಡವಾ ಗುರು? ಅರ್ಥ ಏನು? ಇವಾಗ ರಿಪೀಟ್ ಬಂದು ಸುಧೀರ್ ಅಣ್ಣ ಬಂದು ಹೇಳು ಸೆಡೆ ಸುಧೀರ್ ಅಂತಂದ್ರೆ ಹೆಂಗಿರುತ್ತೆ ಗುರು? ವೀಕೆಂಡ್ ಅಕ್ಸೆಪ್ಟ್ ಮಾಡ್ತಾರಾ ಸುಧೀರಣ್ಣ? ಚಾನ್ಸೇ ಇಲ್ಲ, ಅಕ್ಸೆಪ್ಟ್ ಮಾಡೋಕ್ಕೆ ಆಗಲ್ಲ ಎಂಥವ್ರಿಗೂ ಅಷ್ಟೇ. ಬಟ್ಟು ಅದೇನೋ ಹೇಳ್ತಾರಲ್ಲ, ಸವಾಸ ದೋಷ ಸಂಘ ದೋಷ ಅಂತಂದ್ಬಿಟ್ಟು, ಹಂಗೆ ಅವರು ಜಾನು ಮತ್ತೆ ಅಶ್ವಿನಿ ಗೌಡ ಅವ್ರ ಜೊತೆ ಇದ್ದು ಆ ಮಾತುಗಳು ಆ ಕಡೆ ಹೋಗ್ತಾ ಇದೆ ಅಷ್ಟೇ. ಸೆಡೆ ಅಂದ್ರೆ ಚಿಕ್ಕ ಮಗು ಅಂತ ಏನ್ ಮಾತಾಡ್ತಾರೋ ಏನೋ ಅವ್ರಿಗೆ ಗೊತ್ತಿರ್ಬೇಕು. ನಿಜವಾಗ್ಲೂ ಸುಧೀರಣ್ಣ ಕಡೆಯಿಂದ ನಾನು ಇದು ಅಕ್ಸೆಪ್ಟ್ ಮಾಡಲಿಲ್ಲ ಗುರು. ಪಾಪ ರಕ್ಷಿತಾ ಸುಮ್ಮನೆ ಆಗ್ಬಿಟ್ರು ಪಾಪ. ಒಂಥರ ಮುಖ ಒಂಥರ ಆಗೋಯ್ತು ಗುರು ರಕ್ಷಿತನ್ಗೆ ಸೆಡೆ ಅಂದಿದ ತಕ್ಷಣ. 10 ಸಲ ಕರೆದ್ರು ಅಂತ ತಿರುಗಿ ನೋಡ್ಲಿಲ್ವಂತೆ. ಆಯ್ತು, ವೀಕೆಂಡ್ ಬಂದು ಸೆಡೆ ಸುಧೀರ್ ಅಂತಾರೆ. ಅನ್ಸ್ಕೊಳ್ಳಿ ಸುದೀಪಣ್ಣ ಕೈಯಲ್ಲಿ. ಚಿಕ್ಕವರಲ್ವಾ ನೀವು, ಅನ್ಸ್ಕೊಳ್ಳಿ. ವರಷ್ಟು ಗುರು, ವರಷ್ಟಸ್ಯ ವರಷ್ಟೋಭ್ಯ ಸುಧೀರ್. ನಿಜವಾಗ್ಲು ನಾನು ಸುಧೀರ್ ಅನ್ನೋ ಕಡೆಯಿಂದ ಇದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಗುರು. ಅಸುರ ಟಾಸ್ಕಲ್ಲಿ ಏನ್ ಮಾಡಿದ್ರಪ್ಪ ಅಲ್ವಾ? ಅವಾಗ ಇವ್ರು ಮಾಡಿದ್ದು ಅದೇ ಥರ ತಾನೇ, ಸೆಡೆ ಥರ ತಾನೇ ಮಾಡಿದ್ದು ಟಾಸ್ಕ್ನ. ಯಾರಾದ್ರೂ ಏನಾದ್ರು ಅದು ಇದು ಮಾಡಿದ್ರ? ಇವ್ರು ನೋಡ್ಕೊಳ್ಳಿ, ಇನ್ನೊಬ್ರಿಗೆ ಯಾಕೆ ಬೇಕು ಗುರು? ನಿಜವಾಗ್ಲೂ ಸಖತ್ ಬೇಜಾರಾಯ್ತಪ್ಪ ಸುಧೀರ್ ಅಣ್ಣ ಮಾತಾಡಿದ್ದು. ನಿಮ್ಗೇನು ಅನ್ನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ.
ಗುರು ವಿಡಿಯೋದಲ್ಲಿ ಏನು ಹೇಳಿದ್ರು ಕೂಡ ಅದು ನನ್ನ ಒಪಿನಿಯನ್ ಅಷ್ಟೇ. ನನ್ನ ಒಪಿನಿಯನ್ ನಿಮ್ಮ ಜೊತೆ ಮ್ಯಾಚ್ ಆಗಬೇಕು ಅಂತೇನೂ ಇಲ್ಲ. ನಿಮ್ಮ ಒಪಿನಿಯನ್ ಡಿಫ್ರೆಂಟ್ ಆಗೇ ಇರ್ಬೋದು. ನಿಮ್ಮ ಒಪಿನಿಯನ್ ಏನೇ ಇದ್ರು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬಾಯ್, ನಮಸ್ತೆ.